ಚಿನಿಮಾ ನಾವಿವಾಗ ಅಣ್ಣನ ಬರ್ಡೇಗೆ ಚೆನ್ನೈಗೆ ಹೋಗ್ತಿದೀವಲ್ಲ, ನಿಂಗೊಂದು ಸರ್ಪ್ರೈಸ್ ಇತ್ತು. ಏನು ಅಂತ ಗೊತ್ತಾ? ಗೊತ್ತಿಲ್ಲ. ನಾವೇನ್ರಲ್ಲಿ ಹೋಗ್ತಿದೀವಿ ಹೇಳು? ಬಸ್ಸಲ್ಲಿ ಹೋಗ್ತಿದೀವಲ್ಲ. ನಿಂಗೆ ಆ ಬಸ್ ತೋರ್ಸಿದ್ರೆ ಖುಷಿ ಆಗುತ್ತಾ? ಆಯ್ತಾ? ಗೊತ್ತಿಲ್ವಾ? ನಿಂಗೆ ಖುಷಿ ಆಗುತ್ತೆ ಇಲ್ಲ ಗೊತ್ತಿಲ್ವಾ? ಪರಮ್ ನೀನ್ ಹೇಳ, ಅವನು ಖುಷಿ ಆಗುತ್ತಾ? ಆಗುತ್ತೆ? ಆಗಲ್ವಾ? ಆಗುತ್ತೆ ಕಣೋ. ಯಾಕೆ ಗೊತ್ತಾ? ನಾವು ಹೋಗ್ತಾ ಇರೋ ಬಸ್ ಅಷ್ಟು ಸೂಪರ್ ಆಗಿರುತ್ತೆ. ನೀನೀಗ ಹೇಳು, ಬಸ್ಸಲ್ಲಿ ಹೋಗೋದು ಬೆಸ್ಟಾ, ಟ್ರೈನಲ್ಲಿ ಹೋಗೋದು ಬೆಸ್ಟಾ, ಫ್ಲೈಟಲ್ಲಿ ಹೋಗೋದು ಬೆಸ್ಟಾ? ಫ್ಲೈಟ್? ನೋ ಫ್ಲೈಟಾ? ನಿಂಗೆ ಇಷ್ಟ ಇಲ್ವಾ? ಸರಿ ಆಯ್ತು. ಇವಾಗ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತಿದ್ದೀವಲ್ಲ ಚೆನ್ನೈಗೆ, ಅಣ್ಣನ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ. ಸೊ ಇವಾಗ ನಾವು ಹೋಗ್ತೀವಲ್ವಾ, ಅದು ನೋಡಿ ನೀನು ಎಕ್ಸೈಟ್ಮೆಂಟ್ ಆಗ್ತೀಯಾ? ಬೆಡ್ ಐತಾ? ಮಲ್ಕೊಳಕ್ ಬೆಡ್ ಇರುತ್ತೆ. ಸರಿ, ಇವಾಗ ಡಾಂಕಿನಾ? ಸರಿ ಆಯ್ತು. ಈಗ ಬೇಗ ಬೇಗ ಡ್ರೆಸ್ ಹಾಕೊಂಡು ರೆಡಿ ಆಗು. ನಿಂದು ಹೊಸ ಬಟ್ಟೆ ತೋರಿಸು. ಟಿ ಶರ್ಟು ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ ನಿಮಗೆ? ಟಿ ಶರ್ಟ್ ಇಷ್ಟ ಆಯ್ತಾ? ಇಷ್ಟ ಆಗಿರೋದು ನಂಗೆ ಇಷ್ಟ ಆಯ್ತು. ಸರಿ, ಈಗ ನಾವು ಬೇಗ ಬೇಗ ರೆಡಿ ಆಗಿಬಿಟ್ಟು ನನ್ನ ಪಾಪುನ ಬಸ್ಸಲ್ಲಿ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಅವ್ನಿಗೊಂದು ಸರ್ಪ್ರೈಸ್ ಇದೆ. ಅದೇನು ಸರ್ಪ್ರೈಸ್ ಅಂತ ಆಮೇಲೆ ಹೇಳ್ತೀನಿ. ಇವಾಗ ನಾವು ರೆಡಿ ಆಗಿಬಿಟ್ಟು ಹೋಗ್ಬಿಡೋಣ. ಓಕೆ? ನೆಕ್ಸ್ಟ್ ನಮ್ಮ ಅಮ್ಮ ವಿಡಿಯೋ ಮಾಡೋವರೆಗೂ ಬಾಯ್ ಅಂತ ಹೇಳು. ಬಾಯ್ ಬಾಯ್. ಈಗ ನನ್ನ ಮಗನಿಗೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ನಾವು ಏರ್ಪೋರ್ಟ್ಗೆ ಹೋಗ್ತಿರೋದು. ಸಣ್ಣವನಿಗೆ ಅವ್ನು ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಿರೋದು. ನಾವಿವಾಗ ರೆಡಿ ಆಗಿದ್ದೀವಿ. ಈಗ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀವಿ. ಕ್ಯಾಬ್ ಬರ್ತಾ ಇದೆ, ಹೋಗಬೇಕು. ಅವನು ಹೆಂಗೆ ಎಕ್ಸೈಟ್ಮೆಂಟ್ ಆಗ್ತಾನೆ ನೋಡಬೇಕು ಏರ್ಪೋರ್ಟಲ್ಲಿ ಹೋಗಿ ಫ್ಲೈಟ್ನ ನೋಡಿ. ಅದಕ್ಕೋಸ್ಕರ ಅವ್ನಿಗೇನು ಹೇಳಿಲ್ಲ. ಅವ್ನು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ಹೇಳೋದು ಬೇಡ ಅಂದ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಬನ್ನಿ, ಹೇಗೆ ಎಕ್ಸೈಟ್ಮೆಂಟ್ ಆಗ್ತಾನೆ ಅಂತ ನೋಡೋಣ. ಈಗ ಕ್ಯಾಬ್ ಬಂದಿದೆ, ಹೊರಡ್ತಿದ್ದೀನಿ. ಏರ್ಪೋರ್ಟಲ್ಲಿ ಸಿಗ್ತೀನಿ. ಬರ್ರು ಡ್ಯಾಡಿ ಬರಲ್ಲ. ನಡಿ ಜೊತೆ. ಎಲ್ಲಿಗೆ ಬಂದಿದ್ದೀವಿ? ಬಸ್ಗ? ಬಸ್ ಅಲ್ಲ, ಬಸ್ ಸ್ಟಾಪ್ ನೋಡಿ ಎಷ್ಟು ದೊಡ್ಡದಲ್ಲ. ಬಸ್ ಸ್ಟಾಪ್ ನೋಡು, ಎಲ್ಲಿದ್ದೀವಿ ನೋಡಿದ್ಯಾ? ಗೊತ್ತಾಯ್ತಾ? ಈಗ ನಾನು ಪಾಪು ಬಸ್ಸಲ್ಲಿ ಹೋಗ್ತೀವಲ್ಲ ಮಗ್ನೆ, ಅಲ್ಲ? ಕರೆಕ್ಟಾ? ಓಕೆ, ಹೋಗ್ತಾ ಇದ್ದೀವಿ. ಬಸ್ಸಿಗೆ ಕರ್ಕೊಂಡು ಹೋಗ್ತೀವಿ. ಬಸ್ಸಲ್ಲಿ ಹೋಗೋದು ಖುಷಿನಾ? ಹಾಂ, ಖುಷಿನಾ? ಬಸ್ಸಾ ಬರುತ್ತೆ ಈಗ? ಓಕೆನಾ? ಕಾಲು ನೋವ್ತೈತಾ? ಇಲ್ಲ, ಕಾಲು ಏನೂ ಆಗಲ್ಲ. ಇವಾಗ ಹೋಗ್ತಿದ್ದೀವಲ್ಲ, ಆರಾಮಾಗಿ ಆಗುತ್ತಿಲ್ಲ. ಹಾಂ ಸರಿ, ಟಿಕೆಟ್ ಕೊಡ್ಬೇಕೀಗ. ನಡಿ ಹೋಗೋಣ. ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಏಜ್ ನೋಡ ಐತ ನೋಡ್ತಾ ಇದೆ. ಅಬ್ಬೋ ನೋಡ, ಅಕ್ಕಲ್ಗೆ ನೋಡ. ಇವಾಗ ಕರೆಕ್ಟಾಗಿ ಹೇಳು. ಇನ್ನೂ ಗೊತ್ತಾಗಿಲ್ವಾ ನೀನು ಎಲ್ಲಿ ಬಂದೆ ಅಂತ? ಪೇಪರ್ ಹೋಗಿಲ್ಲ, ಅದು ಬರ್ತ್ ಸರ್ಟಿಫಿಕೇಟು. ಓಕೆನಾ? ಈಗ ನಾವು ಎಲ್ಲಿಗೆ ಬಂದಿದ್ದೀವಿ ಹೇಳು? ಅಲ್ಲಿ ಕೊಟ್ಟರು ಡ್ಯಾಡಿಗೆ ಅವರು. ನೀನು ನಮಸ್ತೆ ಹೇಳಿದಲ್ಲ, ಅದಕ್ಕೆ ಕೊಟ್ಬಿಟ್ರು. ಸರಿ, ಕೊಡ್ತಾರೆ. ಇವಾಗ ಕರೆಕ್ಟಾಗಿ ಹೇಳು. ನಿನ್ಗೆ ಇನ್ನೂ ಗೊತ್ತಾಯ್ತಾ ಇಲ್ವಾ ಎಲ್ಲಿಗೆ ಬಂದಿದ್ದು ಅಂತ? ಬಸ್ ಸ್ಟಾಪಲ್ಲಿ ಇದ್ದೀಯಾ? ಓಕೆ, ಬಸ್ಸಿಗೆ ವೆಯ್ಟ್ ಮಾಡೋಣ. ಹಾಂ, ಎಲ್ಲರಿಗೂ ಬಸ್ಸಿಗೆ ನಮ್ಮ ಜೊತೆ ಬನ್ನಿ ಅಂತೇಳು. ಹೇಳಿ, ನಾ ವಿಡಿಯೋದಲ್ಲಿ ಕರ್ಕೊಂಡು ಹೋಗೋಣ. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್, ಬನ್ನಿ. ಚಕ್ಕಿ ಜೊತೆ हो गया ना? No, nothing.
ಸಿಂಗಲ್ ಪೀಸ್ ಇದೆ. ನೋಡಿ ಚಿನಿ ಈಗ ಎಲ್ಲಿಗೆ ಬಂದಿದ್ದು ಗೊತ್ತಾಯ್ತು ಈಗಾದರೂ ಎಲ್ಲಿಗೆ ಬಂದಿದ್ದು ಹೇಳೀಗಾದರೂ ಹಾಂ ಗೇಮಾ ಹಾಂ ಹಾಂ ಮಾಲಾ ಮಾಲಿಗೆ ಬಂದಿದ್ದೀವಾ ಇದು ಎಲ್ಲಿ ಮಾಲ ಇದು ಹಾಂ ಹಾಂ ಬಸ್ ಸ್ಟಾಪಾ ಓಕೆ ಹೋಗೋಣ ಬಸ್ಸಿಗೆ ಓಕೆ ಬರುತ್ತೆ ಬರುತ್ತೆ ಬಸ್ ಬಸ್ಸು ಫ್ಲೈಟ್ ಆಗೋಯ್ತಾ ಹೆಂಗೆ ಏಯ್ ತಿಂದ್ರ ಬಾಬಾ ಬೇಗ ತಿನ್ನಕು ತಿನ್ನಕು ಜಿತೇನ್ ಎಲ್ಲಿಗೆ ಬಂದೆ ಈಗಲೂ ಬಸ್ ಸ್ಟಾಪಿಗೆ ಬಂದ್ಯಾ ಹಾ ಇದು ಫ್ಲೈಟ್ ಕಾಣಿಸ್ತಿದೆ ಆದ್ರೂ ಬಸ್ ಸ್ಟಾಪ್ ಅಂತಿದ್ಯಾ ಜಿತೇನ್ ಚೆನ್ನೈ ಏರ್ಪೋರ್ಟ್ ಅಲ್ಲಿ ತಗೊಳ್ಳೋಣ ಏನಾಯ್ತು ಜಿತೇನ್ ಇಲ್ಲ ಹಾಟ್ ಆಗಿದೆ ಬಂಗಾರಿ ನಡಿ ನಡಿ ಖುಷಿ ಆಗ್ತಾ ಇದೆಯಾ ಮೇಲೆ ಹೋಗ್ತಾ ಇರೋದಕ್ಕೆ ಏನ್ ಕಾಣಿಸ್ತಿದೆ ಔಟ್ ಸೈಡ್ ಅಲ್ಲಿ ಸಿಟಿ ಕಾಣಿಸ್ತಿದೆ ಅಂದ್ರೆ ಸಿಟಿ ಹೋಗಿ ಏನ್ ಕಾಣಿಸ್ತಿದೆ ಹೆಂಗಾಗ್ತದೆ ಜೊತೆ ಏ ಪಾಪ ಯಾಕೆ ನೀನು ಹೋಗ್ಬಿಡ್ತೀಯ ಬ್ಯಾಗ್ ಜೊತೆಗೆ ಏರ್ಪೋರ್ಟಿಂದ ನಾವು ಸೀದಾ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ನಾವು ಈ ಕಡೆ ಇಲ್ಲಿಂದ ಹೋಗ್ಬೇಕು ನೋಡ್ತಾ ಇರ್ಬೋದು ಮೆಟ್ರೋ ಸ್ಟೇಷನ್ ಹೇಗಿದೆ ಈಗ ಏರ್ಪೋರ್ಟಲ್ಲಿ ನನ್ನ ಮಗಗೆ ಫಸ್ಟ್ ಟೈಮ್ ಫ್ಲೈಟ್ ಕರ್ಕೊಂಡು ಹೋಗಿದ್ದು ಅದೇ ಥರನೇ ಈಗ ಫಸ್ಟ್ ಟೈಮು ಮೆಟ್ರೋದಲ್ಲಿ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಿರೋದು ಅಟ್ ಎ ಟೈಮ್ ಎರಡೆರಡು ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅವನಿಗೆ ನೋಡೋಣ ಎಷ್ಟು ಖುಷಿ ಪಡ್ತಾನೆ ಅಂತ ಅವ್ನು ಸ್ವಲ್ಪ ಎಕ್ಸೈಟ್ಮೆಂಟ್ ಆದ ಫ್ಲೈಟ್ ಟೇಕ್ ಆಫ್ ಆಗಬೇಕಾದ್ರೆ ಮಮ್ಮಿ ಅಂತಂದ ಅವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ನಂಗೆ ಖುಷಿ ಆಯಿತು ಸೊ ಇವಾಗ ಮೆಟ್ರೋದಲ್ಲಿ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತ ನೋಡೋಣ ಸರಿ ಹೋಗೋಣ ಮೆಟ್ರೋಗೆ ಚೆನ್ನೈ ಏರ್ಪೋರ್ಟಿಂದ ಹೋಗಬೇಕಂದ್ರೆ ಈ ಥರ ಲೈನ್ಸ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅದೇ ಮೂವ್ ಆಗುತ್ತೆ ಬಟ್ ನಾವು ಬೇಗ ಹೋಗಬೇಕು ಅಂತ ಫಾಸ್ಟಾಗಿ ಹೋಗ್ತಾ ಇದ್ದೀವಿ ನಡ್ಕೊಂಡು ನೀನು ಚಿಕ್ಕ ವಯಸ್ಸಲ್ಲಿದ್ದ ಹೋಗಿದ್ದೆ ಮೆಟ್ರೋಗೆ ಈಗ ಜ್ಞಾಪನ ಇದೆ ನಿಮಗೆ ನಿಂತ್ಕೊಂಡು ಹೋಗು ಅಲ್ಲ ನೀನು ಫಸ್ಟ್ ಟೈಮ್ ಮೆಟ್ರೋಗೆ ಹೋಗಿದ್ದು ಚಿಕ್ಕವಳಿದ್ದಾಗ ಇವಾಗ ಜ್ಞಾಪನ ಇದೆ ನಿಮಗೆ ಇಲ್ವಾ ಈಗ ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಣ ಬಾ ಜಿತೇನ್ ಕೂಡ ಅದು ಚೆನ್ನೈನಾ? ಅದು ಚೆನ್ನೈನಾ? ಇದು ಸೆಕೆಂಡ್ ಟೈಮು ಅಲ್ಲ ಬ್ಯಾಂಗ್ಳೂರಲ್ಲಿ ನೀನು ಎಕ್ಸ್ಪ್ಲೋರ್ ಮಾಡಿದ್ದೆ ಈಗ ಚೆನ್ನೈಯಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಓಕೆ ಓಕೆ ನಾನು ಮರ್ತಿಲ್ಲ ಚೆನ್ನಾಗಿತ್ತು ಟ್ರೈನ್ ಹೋಗ್ತೀಯಾ ಟ್ರೈನ್ ಬರ್ತಾ ಇದೆ ಚೆನ್ನೈದು ಸಕ್ಕದಾಗಿದೆ ವ್ಯೂ ಅಂತೂ ಮೆಟ್ರೋ ಟ್ರೈನ್ ಬಂತು ಹುಷಾರಲ್ಲಿ ಟ್ರೈನ್ ಬಂತು ಗಾಡಿ ಖಾಲಿ ಇದೆಯಾ ಖಾಲಿ ಇದೆ ಏನೋ ಗೊತ್ತಿಲ್ಲ
ಖುಷಿ ಪಾಪ ಖುಷಿ ಖುಷಿ ಪಾಪ Enjoying, Papa? और जोशो में ಈಗ ಮೆಟ್ರೋ ಸ್ಟೇಷನ್ ಇಳ್ಕೊಂಡಿವಿ ನಂದನಂ. ಅಲ್ಲಿಂದ ನಾವು ರೆಸಿಡೆನ್ಸಿ ಟವರ್ಗೆ ಹೋಗಬೇಕು. ರೆಸಿಡೆನ್ಸಿ ಟವರ್ ಬಂದು 2 ಕಿಲೋಮೀಟರ್ಸ್ ತೋರಿಸಿದೆ. ಸೊ 2 ಕಿಲೋಮೀಟರ್ಸ್ಗೆ ಇವಾಗ ನಾವು ಕ್ಯಾಬ್ ಏನಾದರೂ ಮಾಡ್ಕೊಂಡು ಹೋಗ್ತೀವಿ ರೆಸಿಡೆನ್ಸಿ ಟವರ್. ಈ ವಿಡಿಯೋನ ಹೀಗೆ ಏನು ಮಾಡ್ತೀನಿ ಅಂದರೆ ಚಾರ್ಜಿಂಗ್ ಖಾಲಿಯಾಗಿದೆ. ಸೊ ಹಾಗಾಗಿ ಏನು ಮಾಡ್ತೀನಿ ನೆಕ್ಸ್ಟು ಟವರ್ಗೆ ಹೋದ್ಮೇಲೆ ಹೋಟೆಲ್ಗೆ ಹೋದ್ಮೇಲೆ ಎಲ್ಲ ಒಂದರಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋನು ಇದರಲ್ಲೇ ಬಂದುಬಿಡುತ್ತೆ. ಬನ್ನಿ ಹೋಗೋಣ. ಈಗ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ರೆಸಿಡೆನ್ಸಿ ಟವರ್ಗೆ. ಎಷ್ಟು ಬಿಸಿ ಇಷ್ಟೊತ್ತಿಗೆ ಇಷ್ಟೊಂದು ಸ್ವೆಟ್ಟಿಂಗ್ ಆಗ್ತಾ ಇದ್ದೀವಿ. ಯಪ್ಪ ಹೆಂಗಿರೋದು ನಾಳೆ ಗೊತ್ತಿಲ್ಲ. ಸೊ ಈಗ ರೆಸಿಡೆನ್ಸಿ ಟವರ್ ಮೆಟ್ರೋಯಿಂದ ಆಚೆ ಬಂದಾಯಿತು. ಆಟೋ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದ್ರೆ 2 ಕಿಲೋಮೀಟರ್ ಅಷ್ಟೇ ಇರೋದು. ಅದಕ್ಕೆ 150 ರೂಪಾಯಿ ಕೇಳ್ತಿದ್ದಾರೆ. ಮಾಡೋಕ್ಕಾಗಲ್ಲ, ಮೆಟ್ರೋ ಸ್ಟೇಷನ್ ಅಲ್ವಾ, ಅದೇ ಡಿಮ್ಯಾಂಡ್. ಸೊ ಇನ್ನು ವೇಟ್ ಮಾಡೋಕ್ಕಾಗಲ್ಲ, ಮಕ್ಕಳನ್ನ ಇಟ್ಕೊಂಡು ಆಲ್ರೆಡಿ ಟಯರ್ಡ್. ಸೊ ಹೋಗೋಣ ಅಂತ ಹೋಗ್ತಿದ್ದೀವಿ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ. ಇವಾಗ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದೀವಿ ಗಾಯ್ಸ್. ಆಲ್ರೆಡಿ 6:40 ಆಯಿತು. ಸ್ವಿಮ್ಮಿಂಗ್ ಪೂಲ್ 7 o'clock ಕ್ಲೋಸು. ಈಗ ನಾವು ರೆಸಿಡೆನ್ಸಿ ಟವರಿಗೆ ಬಂದಿದ್ದೀವಿ. ಈಗ ಚಕ್ರನ ಹೋಗ್ತಾ ಇದ್ದೀವಿ. ಚಟಿನ ಆದಮೇಲೆ ನಾವು ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತೀವಿ. ರೆಸ್ಟ್ ಅಲ್ಲ ಗೈಸ್, ನಾಳೆ ಬದನೆಕಾಯಿ ಸುಮ್ಮನೆ ಹೇಳೋ. ಬದನೆಕಾಯಿ ಕಂತೆ ಬದನೆಕಾಯಿ ಗೊಜ್ಬೇಕಾ? ಸುಮ್ಮನೆ ಹೇಳೋನೆ. ರೂಮ್ಗೆ ಚೆಕ್-ಇನ್ ಆಗಿದ್ದೀವಿ ರೆಸಿಡೆನ್ಸಿ ಟವರ್ಗೆ. ಆಲ್ರೆಡಿ ನನ್ನ ಮಗನ ಬೆಡ್ ರೆಡಿ ಆಗಿದೆ. ನನ್ನ ಬೆಡ್ ಇಲ್ಲಿ ಅದು ಸೋಫಾ ಇತ್ತು ಎಲ್ಲ ಇದೆ. ಓಪನ್ ಮಾಡೋಕ್ಕಾಗಲ್ಲ, ಅದು ಟ್ಯಾಬಿಂದ ಓಪನ್ ಮಾಡೋದು. ಸೊ ಹೀಗಿದೆ ರೂಮ್ ಎಂಡಾಗಿ. ಬಾತ್ರೂಮ್ ಕೂಡ ಹೋಗ್ತಿದ್ದಂಗೆ ಫೀಲ್ ಆಗ್ತದೆ. ಸೊ ನೋಡಿ, ನಾನು ಬಂದು ನಿಂತಿದ್ದ ತಕ್ಷಣ ಸೆನ್ಸರಿಂದ ಓಪನ್ ಆಗಿಬಿಡುತ್ತೆ. ಸೇಮ್ ಅದೇ ಥರ ಲಾಸ್ಟ್ ಟೈಮ್ ನಾನು ಬಂದಿದ್ದೆ ಈ ಹೋಟೆಲಿಗೆ, ಇಷ್ಟ ಆಗಿತ್ತು. ಮತ್ತೆ ಹೋಟೆಲಿಗೆ ಬಂದಿದ್ದೀವಿ. ಮತ್ತು ಇವತ್ತಿಂದು ಇಲ್ಲೇ ಮುಗಿಸ್ತೀನಿ. ಮತ್ತು ನಾಳೆದು ಕಂಟಿನ್ಯೂ ಮಾಡ್ತೀನಿ, ಒಂದರಲ್ಲೇ ಹಾಕೋದು. Happy birthday to you. Happy birthday to you, dear son. Happy birthday to you. ಸ್ವಲ್ಪ ಕುಡಿಯೋದು. ನಿಂಗೇನು ಬೇಕು? ಅಣ್ಣನ ಪೀಸು. ಬಾರ್ಬಿಕ್ಯೂ ಮಿಷನ್ಗೆ ಬಂದ್ವಿ. ಒಳ್ಳೆ ಊಟ ಅಂತ ಆಯಿತು. ಬಟ್ ತುಂಬ ವಿಷಯ ಬೇಜಾರು, ಎಕ್ಸಾಮ್ ಇರೋದ್ರಿಂದ ಸೊ ಬೇಗ ಬರಬೇಕಾಗಿತ್ತು. ಆಗಿಲ್ಲ ಜಾಸ್ತಿ ದಿನ ಸ್ಟೇ ಮಾಡೋಕ್ಕೆ. ನಾವು ಅಂದ್ಕೊಂಡಿದ್ದು ಒಂದು, ಹಾಗೆ ಒಂದು ಏನು ಮಾಡೋದು, ಮಕ್ಕಳಾಸೆ ಅಂತೆ ನಾವು ಅಲ್ಲಿಗೆ ಚೆನ್ನಾಗಿ ಹೋದ್ವಿ. ನನ್ನ ಮಗ ಆಸೆ ಪಟ್ಟಿದ್ದಕ್ಕೆ. ಸೊ ಹೋಗಿದ್ಮೇಲೆ ಸುಮ್ಮನೆ ತಿರುಗಿದ್ದೆ, ಅಷ್ಟೇ ಇಲ್ಲ. ಫುಲ್ಲು ಟಯರ್ಡ್ ಅಂದರೆ ಟಯರ್ಡು. ಮತ್ತು ಮಾರ್ನಿಂಗ್ ಫ್ಲೈಟ್ ಇದ್ದಿದ್ದರಿಂದ ಬೇಗ ಎದ್ದೊಳ್ಬೇಕಾಗಿತ್ತು, ಅದೆಲ್ಲ ಟಯರ್ಡ್ ಇತ್ತು. ಬರ್ತಡೇ ಯಾರ್ದೋ ಸರ್ಪ್ರೈಸ್ ಯಾರಿಗೂ ಆಯಿತು. ದೊಡ್ಡವನ ಬರ್ತಡೇಗೆ ಚಿಕ್ಕವನಿಗೆ ಸರ್ಪ್ರೈಸು. ಯಾಕೆ ಅಂತಂದರೆ ಅವ್ನು ಫಸ್ಟ್ ಟೈಮ್ ಫ್ಲೈಟು, ಫಸ್ಟ್ ಟೈಮ್ ಟ್ರೈನ್ ಹೋಗಿದ್ದು. ದೊಡ್ಡವನು ಹೋಗಿದ್ದಾನೆ ಟೈಮ್ ಆಲ್ರೆಡಿ. ಇನ್ನು ಸಣ್ಣವನಿಗೆ ಫಸ್ಟ್ ಟೈಮು. ಸೊ ಬರ್ಡೇ ದೊಡ್ಡ ಮಗಂದಾದರೆ ಚಿಕ್ಕ ಮಗನಿಗೆ ಇದೆಲ್ಲ ಸರ್ಪ್ರೈಸ್ ಥರ ಇತ್ತು.
ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನನ್ನ ಬರ್ಡೇ ಅಲ್ಲ, ಸೊ ಸೂಪರಾಗಿ ನಡೀತು ಬರ್ಡೇ ಎಲ್ಲ. ಹೋಟೆಲಲ್ಲಿ ಸಿಂಪಲ್ ಆಗಿ ಕಾಂಪ್ಲಿಮೆಂಟ್ರಿ ಕೇಕೆಲ್ಲ ಇತ್ತು, ಸೊ ಅದೇ ಸಾಕು. ರಾತ್ರಿಗೆ ಬೇರೆ ಕಟ್ ಮಾಡಬೇಕು ಅಂದ್ಕೊಂಡ್ವಿ, ಸುಮ್ಮನೆ ಕೇಕ್ ತಿಂದು ಒಂಥರ ಆಗಿತ್ತು. ಸೊ ಅಷ್ಟೇ ಸಾಕು ಆಯ್ತಲ್ವಾ, ಇನ್ನು ಇಷ್ಟಪಟ್ಟಂಗೆ ಅಂತಂದ್ಬಿಟ್ಟು ಸುಮ್ಮನೆ ಆದ್ವಿ. ಆಮೇಲೆ ಬಾರ್ಬಿಕ್ಯೂ ನೇಷನ್ ಹೋಗಿ ಮತ್ತೆ ಭರ್ಜರಿಯಾಗಿ ಊಟ ಮಾಡಿದ್ವಿ, ಒಳ್ಳೆ ಚೆನ್ನಾಗಿದೆ. ನೀವ್ಯಾರಾದರೂ ಚೆನ್ನಾಗಿ ಹೋದರೆ ಬಾರ್ಬಿಕ್ಯೂ ನೇಷನ್ಗೆ ಹೋಗಿ, ಚೆನ್ನಾಗಿದೆ ಊಟ. ಕಾಂಪ್ಲಿಮೆಂಟ್ರಿ ಐಸ್ ಕ್ರೀಮ್ ಅನ್ಲಿಮಿಟೆಡ್ ಊಟ ಎಲ್ಲ ಇರುತ್ತೆ. ಕಾಂಪ್ಲಿಮೆಂಟ್ರಿ ಅಂತಿದ್ದೀನಿ ಸಾರಿ, ಅನ್ಲಿಮಿಟೆಡ್ ಊಟ ಎಲ್ಲ ಇರುತ್ತೆ, ಚೆನ್ನಾಗಿತ್ತು. 599 ಪ್ಲಸ್ ಟ್ಯಾಕ್ಸಸ್ ಪರ್ ಪರ್ಸನ್ ಇತ್ತು. ಕಿಡ್ಸಿಗೆ 399 ಪ್ಲಸ್ ಟ್ಯಾಕ್ಸಸ್ ಇತ್ತು. ಊಟ ಎಲ್ಲ ಚೆನ್ನಾಗಿತ್ತು. ಸೂಪರಾಗಿ ಊಟ ಮಾಡಿಕೊಂಡು ಆಮೇಲೆ ಬೇರೆ ಕಡೆ ರೂಮ್ಗೆ ಹೋದ್ವಿ. ಹೀಗೆ ನೋಡ್ಕೊಳ್ಳಿ ಗೊತ್ತಾಗುತ್ತೆ. ಈಗ ಟವರ್ ಚೆನ್ನಾಗಿ ರೆಸಿಡೆನ್ಸಿ ಟವರ್ ಚೆಕ್ಔಟ್ ಮಾಡಿಕೊಂಡು ಈಗ ಬೇರೆ ಹೋಟೆಲ್ಗೆ ಹೋಗ್ತಿದ್ದೀವಿ. ನಾಳೆ ಬೆಳಗ್ಗೆ 7 o'clock ಫ್ಲೈಟ್ ಇರೋದ್ರಿಂದ ಈಗ ಇಲ್ಲಿ ಚೆಕ್ಔಟ್ ಮಾಡಿ ನಿಯರ್ ಬೈ ಏರ್ಪೋರ್ಟ್ ಕಡೆಗೆ ಒಂದು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಈಗ ರೆಸಿಡೆನ್ಸಿ ಟವರ್ ಇದು 24 hours ಅಂತ ಇದ್ದಿದ್ದು. ರೇಟ್ ಏನಾದರೂ ಬೇಕು ಅಂದರೆ ಮೆನ್ಷನ್ ಮಾಡಿ. ಹೋಟೆಲ್ ತುಂಬ ಚೆನ್ನಾಗಿದೆ, ಯಾರಾದರೂ ಚೆನ್ನಾಗಿ ಬಂದರೆ ಬರ್ಬೋದು. ಹಾಗೆ ಈಗ ನಾವು ಬೇರೆ ಹೋಟೆಲಿಗೆ ಹೋಗ್ತಿದ್ದೀವಿ. ಈಗ ಕ್ಯಾಬ್ ಬುಕ್ ಮಾಡಿದ್ದೀವಿ, ಕ್ಯಾಬಿಗೋಸ್ಕರ ವೇಟಿಂಗ್. ಹಾಂ, ಮತ್ತು ಯಾವ ಹೋಟೆಲಿಗೆ ಹೋಗಿದ್ದು ಅಂತ ನಾನು ಹೇಳ್ತೀನಿ. ಆಯಿತು, ಬಾಯ್. ನಾವಿವಾಗ ರೆಸಿಡೆನ್ಸಿ ಟವರಿಂದ ಚೆಕ್ಔಟ್ ಮಾಡಿಕೊಂಡು ಈಗ ಬಂದಿರೋದು ಶಿಮೋನಾ ಅನ್ನೋ ಲೆಮನ್ ಟ್ರೀ ಹೋಟೆಲ್ಗೆ. ಶಿಮೋನಾ ಅಲ್ಲಿರುವಂಥ ಲೆಮನ್ ಟ್ರೀ ಹೋಟೆಲ್ಗೆ ನಾವು ಒಂದು ಮಿಸ್ಟೇಕ್ ಏನು ಮಾಡಿದ್ವಿ ಅಂದರೆ, ಇದು ಏರ್ಪೋರ್ಟಿಗೆ ಹತ್ತಿರ ಇರುತ್ತೆ ಅಂತ ನಾವು ಬುಕ್ ಮಾಡ್ಕೊಂಡ್ವಿ. ಸೊ ಬಂದಮೇಲೆ ಗೊತ್ತಾಯಿತು ಇದು ಏರ್ಪೋರ್ಟಿಗೆ 9 ಕಿಲೋಮೀಟರ್ ಇದೆ ಅಂತ. ನಾವು ಫಸ್ಟ್ ಇದ್ದಿದ್ದು ಹೋಟೆಲು 14 ಕಿಲೋಮೀಟರ್ ಇತ್ತು, ಇದು 9 ಕಿಲೋಮೀಟರ್ ಇದೆ. ನಾವು ಮಿಸ್ಟೇಕ್ ಅಲ್ಲೇ ಮಾಡಿದ್ದು, ಅಲ್ಲೇ ಉಳ್ಕೊಂಡಿದ್ರು ಸರಿ ಹೋಗ್ತಿತ್ತು. ಬಟ್ ನಾವು ಇಲ್ಲೊಂದು ಮಿಸ್ಟೇಕ್ ಮಾಡಿದ್ವಿ. ಸೊ ಏನು ಮಾಡೋಕ್ಕಾಗಲ್ಲ, ಬಂದಾಯಿತು, ಬುಕ್ ಮಾಡ್ಕೊಂಬಿಟ್ಟಿದ್ದೀವಿ, ಇನ್ನು ಕ್ಯಾನ್ಸಲ್ ಮಾಡೋಕ್ಕಾಗೋದಿಲ್ಲ ಅಂತ. ಸೊ ಉಳ್ಕೊಂಡಿದ್ದೀವಿ. ಹೋಟೆಲ್ ಹೋಗಕ್ಕೆ ಪರವಾಗಿಲ್ಲ, ನೋಡ್ತಾ ಇರಬಹುದು. ಹೋಟೆಲ್ ಔಟ್ಸೈಡ್ ಇದು ಹೀಗಿದೆ. ಹಾಗೆ ಈ ಕಡೆ ಸೋಫಾ ಕೂಡ ಕೊಟ್ಟಿದ್ದಾರೆ ಕೂತ್ಕೊಳ್ಳೋದಕ್ಕೆಲ್ಲ. ಮಿನಿ ಲಾಬಿ ಮಾಡಿದ್ದಾರೆ ಇಲ್ಲಿ. ಈ ಫಸ್ಟ್ ಫ್ಲೋರಲ್ಲಿ ಇರೋದಿದ್ದು ಹೋಟೆಲು, ಮಿನಿ ಲಾಬಿ ಇದೆ ಅಲ್ಲಿ. ಸೊ ನಮ್ಮ ರೂಮು ಹೀಗಿದೆ. ಸೊ ಒಳಗಡೆ ಹೋಗೋಣ. ಓಕೆ, ಇವತ್ತಿಲ್ಲೇ ಸ್ಟೇ ಮಾಡಿಕೊಂಡು ಇವಾಗ ಆಲ್ಮೋಸ್ಟ್ 9:15 ಆಗ್ತಾ ಇದೆ ಟೈಮು. ಇವತ್ತು ಊಟ ಇಲ್ಲೇ ಮುಗಿಸ್ಕೊಂಡು ಕೆಳಗಡೆ ರೆಸ್ಟೋರೆಂಟ್ ಇದೆ, 11 o'clockವರೆಗೂ ಓಪನ್ ಇರುತ್ತೆ ಅಂತ ಹೇಳಿದ್ರು. ಸೊ ಊಟ ಮುಗಿಸ್ಕೊಂಡು ಬಂದು ಜೋಜಿ ಮಾಡಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ಕ್ಯಾಬ್ ಬುಕ್ ಮಾಡಿಕೊಂಡು 5 ಗಂಟೆ ಅಷ್ಟೊತ್ತಿಗೆ ಏರ್ಪೋರ್ಟ್ ಹೋಗಬೇಕು. ಇಲ್ಲಿಂದ 1/2 hour ಅಂತಿದ್ದಾರೆ. ಸೊ 4 ಗಂಟೆಗೆ ಬುಕ್ ಮಾಡೋದಕ್ಕೆ ಟ್ರೈ ಮಾಡಿದರೆ 5 ಗಂಟೆಗೆ ಅಷ್ಟೊತ್ತಿಗೆ ರೀಚ್ ಆಗೋದಕ್ಕೆ ಈಸಿ ಆಗುತ್ತೆ. ಯಾಕೆ ಗೊತ್ತಾ, ಇಲ್ಲಿ ತಮಿಳ್ನಾಡಲ್ಲಿ ತುಂಬ ಎಕ್ಸ್ಪೆನ್ಸಿವು. ಇವಾಗ ನಾವು ಓಲಾ ಊಬರಲ್ಲಿ ಬುಕ್ ಮಾಡಿದ್ರೆ ಅಲ್ಲಿ 200 rupees ಇದ್ದರೆ ಇವರು 250-300 rupees ಕೇಳ್ತಾರೆ, ಎಕ್ಸ್ಟ್ರಾ ಕೊಡಬೇಕು ಇವರಿಗೆ. ಅಲ್ಲಿ ಏನು ಚಾರ್ಜಸ್ ಇದೆಯೋ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ತುಂಬ ಕಷ್ಟ ಇಲ್ಲಿ. ಆಟೋದವರಾಗಲಿ ಕ್ಯಾಬವರಾಗಲಿ ಯಾರೇ ಆಗಲಿ ಇವ್ರು ಹೈ ಡಿಮ್ಯಾಂಡ್ ಮಾಡ್ತಾರೆ. ಬುಕ್ಕಿಂಗಲ್ಲಿ ಇರೋ ತೋರಿಸೋ ಅಮೌಂಟ್ಗಿಂತ ಹೈ ಡಿಮ್ಯಾಂಡ್ ಇವ್ರ ಅಮೌಂಟ್. ಇವ್ರು ಹೇಳ್ದಷ್ಟೇ ಕೊಡಬೇಕು, ಇಲ್ಲಾಂದರೆ ಬರೋದಿಲ್ಲ. ಬುಕ್ಕಿಂಗು ತೊಗೊಳ್ಳೋದಿಲ್ಲ. ಅದೊಂದು ಪ್ರಾಬ್ಲಮ್ ಇದೆ ಈ ತಮಿಳ್ನಾಡಲ್ಲಿ. ಸೊ ಅದೊಂದು ಏನಾದರೂ ಗೌರ್ಮೆಂಟ್ ಕಡೆಯಿಂದ ರಿಸ್ಟ್ರಿಕ್ಷನ್ಸ್ ಆಗಿ ಏನಾದರೂ ಇದು ಮಾಡಿದ್ರೆ ಸರಿ ಹೋಗುತ್ತೆ. ಬೇರೆ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಇದೊಂದು ಪ್ರಾಬ್ಲಮ್ಮು. ಸರಿ, ಈಗ ಊಟ ಮಾಡೋಕ್ಕೆ ಹೋಗ್ತೀನಿ, ಜಾಸ್ತಿ ಮಾತಾಡೋಲ್ಲ, ಟೈಮ್ ಆಗ್ತಿದೆ. ಸೊ ಊಟ ಮಾಡ್ಕೊಂಡು ಬಂದು ಸಿಗ್ತೀನಿ. ಮತ್ತು ಬೆಳಗ್ಗೆ ಏರ್ಪೋರ್ಟ್ಗೆ ಹೋಗೋ ಟೈಮಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಂಟಿನ್ಯೂ ಆಗಿ ನೋಡ್ತಾ ಇರಿ ವಿಡಿಯೋನ. ಆ ರೂಮಿಂದ ಚೆಕ್ಔಟ್ ಮಾಡಿಕೊಂಡು ಈಗ ಎಲ್ಲ ಏರ್ಪೋರ್ಟಿಗೆ ಬಂದಾಯಿತು. ಏರ್ಪೋರ್ಟಿಂದ ಸೀದಾ ಚೆಕ್ಇನ್ ಎಲ್ಲ ಆಯಿತು. ಈಗೇನಾದರೂ ತಿನ್ನೋಣ, ಟೈಮ್ ಆಯಿತು 5 o'clock, 5:30 ಆಗ್ತಿದೆ. ಸಾರಿ, 5 o'clock ಅಲ್ಲ, 5:30 ಆಗಿದೆ. 7:05ಗೆ ಫ್ಲೈಟ್ ಇರೋದು. ಸೊ 5:30 ಆಯ್ತಲ್ಲ, ಮಕ್ಕಳು ಏನಾದರೂ ಕೇಳ್ತಿದ್ದಾರೆ ಅಂತ ತಿನ್ನೋಣ ಅಂತ ಅಂದ್ಬಿಟ್ಟು ಈ ಕಡೆ ಏರ್ಪೋರ್ಟಿಗೆ ಬಂದಿದ್ದೀವಿ. ನೆಕ್ಸ್ಟ್ ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ಮನೆಗೆ ಹೋದ್ಮೇಲೆ ಈಗ ಎಲ್ಲ ಆಯಿತು, ಟಯರ್ಡ್ ಆಗಿಬಿಟ್ಟಿದೆ ಬೆಳಗ್ಗೆ ಮೂಡಿಲ್ಲ. ಸೊ ನೆಕ್ಸ್ಟ್ ಮಾಡ್ತೀನಿ ವಿಡಿಯೋ. ಓಕೆ, ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್. ವೆಲ್ಕಮಿಂಗ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್ ಬಾಯ್ ಹೇಳು. ಬಾಯ್ ಬಾಯ್. ಬೆಂಗಳೂರಿಗೆ ಹಾಯ್ ಹೇಳೋಣ.
कुर्सी की पेटी बांधने का संकेत और रखा गया है। कृपया अपनी कुर्सी पर बैठे रहे, कुर्सी की पेटी को बांध रखें। धन्यवाद। ಅಂತೂ ಇಂತೂ ಮನೆಗೆ ಬಂದು ರೀಚ್ ಆಗಿದೆ ನೋಡಿ ಮನೆ ಹೇಗಿದೆ ಅಂತ ಅಂದ್ಬಿಟ್ಟು ಬ್ಯಾಗೆಲ್ಲ ಆಗೋಗಿದ್ದು ಈ ಕಡೆ ಬಟ್ಟೆ ಮಚ್ಚೋದಿದೆ, ಲಗೇಜ್ ಎಲ್ಲ ಹಾಗೆ ಇದೆ. ಸಂಡೇ ಇವತ್ತು ಕೆಲಸ ಮಾಡೋಕ್ಕೂ ಮೂಡಿಲ್ಲ, ಬೋರ್ ಆಗ್ತದೆ, ಟಯರ್ಡ್ನೆಸ್ ಆಗ್ತಾಯಿದೆ, ನಿದ್ದೆ ಬರ್ತಾಯಿದೆ ಬೆಳಗ್ಗೆ ಇದ್ದಿರೋದಕ್ಕೆ. ನೋಡೋಣ ಎಷ್ಟು ಕೆಲಸ ಮಾಡ್ತೀನೇನೋ ನಂಗೆ ಗೊತ್ತಿಲ್ಲ. ಸೊ ಇದು ನಮ್ಮ ಒಂದು ಟ್ರಿಪ್ ಹಾಗೆ ಬರ್ತ್ಡೇ ವ್ಲಾಗ್ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಕಾಮೆಂಟ್ ಕೂಡ ಮಾಡಿ. ಕಾಮೆಂಟ್ ಮಾಡುವಾಗ ಪಕ್ಕದಲ್ಲಿ ಸ್ಕ್ರೋಲ್ ಮಾಡಿದರೆ ಹೈಪ್ ಅಂತ ಇರುತ್ತೆ, ಹೈಪ್ ಕೊಡಿ ಇಷ್ಟ ಆಗಿದ್ರೆ ಈ ವಿಡಿಯೋನ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಇಷ್ಟೊತ್ತರೆಗೂ ವಿಡಿಯೋನ ನೋಡಿದ್ದಕ್ಕೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಎಲ್ಲರಿಗೂ.